ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ನೆಕ್ಸ್ ಯೂಟ್ಯೂಬ್ ಚಾನಲ್. ವೃಂದಾವನ್ನಿಂದ ನಾವು ಆಗ್ರಾ ನೋಡಿದ್ವಿ. ಸೊ ಆಗ್ರಾಯಿಂದ ವಾಪಸ್ ಮಥುರಾಗೆ ಹೋಗ್ತಾ ಇದ್ದೀವಿ. ಮಥುರಾಯಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬ್ರಿಟಿಷ್ ಇಂಡಿಯಾನ ಅಕ್ವೈರ್ ಮಾಡಿದಾಗ ಅವರು ಡಿಸೈಡ್ ಮಾಡಿದ್ರು ಅವ್ರಿಗೊಂದು ಕ್ಯಾಪಿಟಲ್ ಸಿಟಿ ಬೇಕು ಫಾರ್ ಆಲ್ ದ ಟ್ರೇಡಿಂಗ್ ಅಥವಾ ಅಡ್ಮಿನಿಸ್ಟ್ರೇಷನ್ಗೆ ಅಂತ. ಅದಕ್ಕೆ ಅವರು 1911 ಅವರು ಒಂದು ಕ್ಯಾಪಿಟಲ್ ಸಿಟಿ ಬೇಕು ಅಂತ ಡಿಸೈಡ್ ಮಾಡಿದ್ರು. ಆ್ಯಂಡ್ ಇದಕ್ಕೂ ಮುಂಚೆ ಕಲ್ಕತ್ತಾ ವಾಸ್ ಅ ಕ್ಯಾಪಿಟಲ್ ಸಿಟಿ ಫಾರ್ ಆಲ್ ದ ಟ್ರೇಡಿಂಗ್. ಅದರಿಂದ ಅವರು ಶಿಫ್ಟ್ ಮಾಡೋಣ ಒಂದು ಮೇನ್ ಕ್ಯಾಪಿಟಲ್ ಸಿಟಿಗೆ ಅಂತ ಡಿಸೈಡ್ ಮಾಡಿದ್ರು. ಅದಾದಮೇಲೆ ಪ್ಲ್ಯಾನ್ ಮಾಡಿ 1931 ನ್ಯೂ ಡೆಲ್ಲಿನ ಕ್ಯಾಪಿಟಲ್ ಸಿಟಿಯಾಗಿ ಇನಾಗ್ರೇಟ್ ಮಾಡಿದ್ರು. ನಾವು ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡೋಣ. ಡೇ 1 ಏನೇನು ನೋಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಹೋಗಿದ್ದು ಶಾಪಿಂಗ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ದು ನಾವು ಸರೋಜಿನಿ ಮಾರ್ಕೆಟ್ಗೆ. ಈ ಸರೋಜಿನಿ ಮಾರ್ಕೆಟ್ ಅಂತೂ ಎಷ್ಟು ದೊಡ್ಡದು ಅಂದರೆ ಮಧ್ಯಾಹ್ನ ಹೋಗಿದ್ದು ನಾನು, ರಾತ್ರಿ ಮುಗಿಸ್ಕೊಂಡು ಬರೋಷ್ಟೊಳಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಇಲ್ಲಿ ಸಿಗದೇ ಇರೋ ಐಟಮ್ಸೇ ಇಲ್ಲ. ಬಟ್ಟೆಗಳು, ಚಪ್ಪಲಿಗಳು, ಬ್ಯಾಗ್ ಕೇಸು, ಆಮೇಲೆ ಪರ್ಫ್ಯೂಮು, ಏನು ಬೇಕು ಅದೆಲ್ಲ ಇಲ್ಲೇ ಸಿಗುತ್ತೆ. ಸೊ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಬಗ್ಗೆನೂ ಹೇಳ್ತೀನಿ ನಿಮಗೆ. ಬಟ್ಟೆಗಳ ಕ್ವಾಲಿಟಿ ಅಷ್ಟೊಂದೇನು ನನಗಿಷ್ಟ ಆಗಲಿಲ್ಲ. ಇದಕ್ಕಿಂತ ಬೆಂಗಳೂರಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಲ್ಲಿ ನಾವು ಚೀಪಾಗಿ ತೊಗೊಂಡ್ರೆ ಒಂದು ಸತಿ 2 ಸತಿ ಹಾಕಿದ ತಕ್ಷಣ ಹರಿದೋಗುತ್ತೆ, ಆ ಥರ ಒಂದು ಬಟ್ಟೆ ಕ್ವಾಲಿಟಿ ಇತ್ತು. ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ಬಿಟ್ಟರೆ ಬೆಸ್ಟ್ ಅನಿಸಿದ್ದು ಜಾಕೆಟ್ಸ್, ಅಂದರೆ ಓವರ್ ಕೋಟ್ಸ್, ಈ ಥರದ್ದು ತುಂಬ ಚೆನ್ನಾಗಿತ್ತು. ವಿಂಟರ್ ವೇರ್ಸ್ ಎಲ್ಲ. ಇಲ್ಲಿ ಪ್ರೈಸಸ್ ಅಂತ ಬಂದರೆ ಎಲ್ಲನೂ ಅಫೋರ್ಡಬಲ್ಲೇ ಇತ್ತು. ಆ್ಯಂಡ್ ಇಲ್ಲಿ ಹೊಸ ಬಟ್ಟೆಗಳಿಗಿಂತ ಒಂಥರ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಥರನೂ ಇತ್ತು ಒಂದಷ್ಟು ಬಟ್ಟೆಗಳು. ಒಂದಷ್ಟು ಕಡೆ ತುಂಬ ಚೆನ್ನಾಗಿತ್ತು, ಒಂದಷ್ಟು ಕಡೆ ಚೆನ್ನಾಗಿರಲಿಲ್ಲ. ಸೊ ನಾವು ಹುಡುಕೊಂಡು ಅಷ್ಟು ಪೇಷನ್ಸ್ ಇದ್ದರೆ ಒಳ್ಳೆ ಕ್ವಾಲಿಟಿಯಲ್ಲಿ ಅಫೋರ್ಡೆಬಲ್ ರೀಸನಬಲ್ ಪ್ರೈಸಲ್ಲಿ ತೊಗೋಬೋದು. ಇಲ್ಲಿ ಬರೀ ಹುಡುಗಿರಿಗೆ ಅಂತ ಅಲ್ಲ, ಹುಡುಗರಿಗೂ ಇದೆ, ಆ್ಯಂಡ್ ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ, ಸೀರೆ ಅಂಗಡಿ ಇದೆ, ಎಲ್ಲ ಥರ ಸಿಗುತ್ತೆ ಇಲ್ಲಿ. ಈಗ ಹೋಗ್ತಾ ಇದ್ದೀವಿ ನಾವು ಹುಮಾಯೂನ್ ಟೂಮ್ಗೆ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 40 rupees ಪರ್ ಅಡಲ್ಟ್. ಒಳಗಡೆ ಹೋಗ್ತಿದ್ದಂಗೆ ಫುಲ್ ಗ್ರ್ಯಾಂಡ್ ವೆಲ್ಕಮ್ಮು. ಎಲ್ಲ ಮಕ್ಕಳು ಪಿಕ್ನಿಕ್ಗೆ ಬಂದಿದ್ದಾರೆ. ಸೊ ಎಲ್ಲ ವಾಪಸ್ ಹೋಗ್ತಾ ಇದ್ರು. ನಮಗಂತೂ ಫುಲ್ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರು. ಹುಮಾಯೂನ್ ಯಾರು ಗೊತ್ತಾ? ಮೊಘಲ್ ಎಂಪರರ್. ಇವನು ಒಬ್ಬ ಮೊಘಲ್ ರಾಜ. ಅವನಿಗೆ ಅಂತ ಈ ಒಂದು ಟೋಮ್ನ ಕಟ್ಟಿದ್ದಾರೆ. ಇದು ಫಸ್ಟ್ ಗಾರ್ಡನ್ ಟೋಮ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಸಂಬಂಧಪಟ್ಟಿರೋ ಅಂತಹ ಅವನ ವೈಫು, ರಿಲೇಟಿವ್ಸ್ದು, ಅವ್ರದ್ದೆಲ್ಲದೂ ಸಮಾಧಿ ಇದು. ಈ ಒಂದು ಟೋಮ್ ಬಂದು ಮೇನ್ಲಿ ಮೊಘಲ್ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ಡಿಸೈನ್ಸ್ ಎಲ್ಲ ಪರ್ಷಿಯನ್ ಆರ್ಕಿಟೆಕ್ಚರ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೆಟೀರಿಯಲ್ ಮೇನ್ ಹುಮಾಯೂನ್ ಟೋಂಬಿಗೆ ಯೂಸ್ ಮಾಡಿರೋದು ರೆಡ್ ಸ್ಯಾಂಡ್ ಸ್ಟೋನ್ ಅಂತ. ಇದಕ್ಕೆ 1993 ವರ್ಲ್ಡ್ಸ್ ಹೆರಿಟೇಜ್ ಸೈಟ್ ಫ್ರಮ್ ಯುನೆಸ್ಕೋ ಅಂತ ಒಂದು ಬಿರುದು ಕೂಡ ಸಿಕ್ಕಿದೆ ಇದಕ್ಕೆ. ಈ ಹುಮಾಯೂನ್ ಟೋಮ್ ಜೊತೆಗೆ ಅವರ ವೈಫು, ಅವ್ರ ಸಂಬಂಧಿಕರು, ಅವ್ರ ಮಕ್ಕಳು, ಮರಿ ಮಕ್ಕಳದು ಟೋಮ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಹಿ ಈಸ್ ಅ ಸೆಕೆಂಡ್ ಎಂಪರರ್ ಆಫ್ ಮೊಘಲ್ ಡೈನಾಸ್ಟಿ. ಸೊ ಅವನ ಫುಲ್ ನೇಮ್ ಬಂದು ನಜರುದ್ದೀನ್ ಮೊಹಮ್ಮದ್ ಹುಮಾಯೂನ್ ಅಂತ. ಅಕ್ಬರ್ ದ ಗ್ರೇಟ್ ಅವರಪ್ಪ. ಇವನು ಪರ್ಷಿಯಾದಲ್ಲಿ ಇದ್ದಿದ್ದು. ಪರ್ಷಿಯಾದಲ್ಲಿ ಕಲ್ಚರ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎಲ್ಲ ಕಲ್ತ್ಕೊಂಡು ಬಂದು ಈ ಒಂದು ಇಂಡಿಯಾದಲ್ಲಿ ಅವನು ಮೊಘಲ್ ಎಂಪರರ್ನ ಎಸ್ಟಾಬ್ಲಿಷ್ ಮಾಡಿ ಇಲ್ಲಿ ಅವನ ಏನು ಕಲ್ತಿದ್ದ ಅಡ್ಮಿನಿಸ್ಟ್ರೇಷನ್ ಅದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ದ. ಹುಮಾಯೂನ್ನ ವೈಫ್ ಬಂದು ಬೇಗಮ್ ಅಂತ. ಅವರ ಸಮಾಧಿ ಕೂಡ ಇಲ್ಲಿ ನಾವು ನೋಡ್ಬೋದು. ಮೊಘಲ್ ಡೈನಾಸ್ಟಿ ಎಷ್ಟು ದೊಡ್ಡದಾಗಿ
ಹರಡ್ತು ಅದಕ್ಕೆಲ್ಲ ಅಕ್ಬರ್ ಕಾರಣನೋ, ಅದಕ್ಕಿಂತ ಜಾಸ್ತಿ ಹುಮಾಯೂನ್ ವಾಸ್ ದ ಮೇನ್ ರೀಸನ್ ಅಂತ. ಏನಕ್ಕೆ ಅಂದರೆ ಅವನ್ನೇ ಆ ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು ಅಥವಾ ಆ ಕಲ್ಚರ್ ಇರ್ಬೋದು ಅದೆಲ್ಲನೂ ಇಂಡಿಯಾಗೆ ತಗೊಂಡು ಬಂದಿದ್ದು. ಸೊ ಅದಕ್ಕೋಸ್ಕರ ಹುಮಾಯೂನ್ಗೋ ಈ ಒಂದು ಟೂಮ್ನ ಅವರು ಡೆಡಿಕೇಟ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿರೋಂಥ ಹುಮಾಯೂನ್ ಹೆಂಗೆ ಸತ್ತ, ಸೊ ಅವನ್ನ ಯಾರು ಸಾಯಿಸಿದ್ರು ಅದೆಲ್ಲ ನಾನು ನಿಮಗೆ ಹೇಳ್ತೀನಿ. ಸೊ ಅವನ್ನ ಯಾರೂ ಸಾಯಿಸಿಲ್ಲ. ಅವನು ಒಂದಿನ ಪ್ರೇಯರ್ ಮಾಡ್ತಾ ಇರೋವಾಗ ಸ್ಟೆಪ್ಸಿಂದ ಕೆಳಗೆ ಇಳ್ಕೊಂಡು ಬರ್ತಾ ಇದ್ದ. ಆ ಟೈಮಲ್ಲಿ ಏನಾಯಿತು, ಸ್ಲಿಪ್ ಆಗಿ ಆ ಮೆಟ್ಲಿಂದ ಬಿದ್ದು ಹೆಡ್ ಇಂಜುರಿ ಆಗಿ ಒಂದು ಸ್ವಲ್ಪ ದಿವಸ ಬೆಡ್ ರಿಡನ್ ಆಗಿದ್ದ. ಆಮೇಲೆ ಅವನ್ನ ಬದುಕೋಕ್ಕಾಗಲಿಲ್ಲ, ಚಿಕ್ಕ ವಯಸ್ಸಲ್ಲೇ ಅವನು ಸತ್ತೋದ. ಅದಕ್ಕೋಸ್ಕರನೇ ಅಕ್ಬರ್ 13 ಇಯರ್ಸ್ಗೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಕಿಂಗ್ಡಮ್ಗೆ ಕಿಂಗ್ ಆಗಿದ್ದು. ಹುಮಾಯೂನ್ ಟೋಮ್ ಮುಗಿಸ್ಕೊಂಡು ನಾವೀಗ ಹೋಗ್ತಾ ಇರೋದು ಲೋಟಸ್ ಟೆಂಪಲ್. ಇದ್ರ ಟೈಮಿಂಗ್ಸ್ ಬಂದು 9 AM ಇಂದ 7 PM ವರೆಗೂ, ಹಾಗೂ ಇದು ಮಂಡೇ ಕ್ಲೋಸ್ ಆಗಿರುತ್ತೆ. ಇದಕ್ಕೆ ಯಾವುದೇ ಟಿಕೆಟ್ ಪ್ರೈಸ್ ಇಲ್ಲ, ಎಲ್ಲರಿಗೂ ಫ್ರೀ. ಇಡೀ ಡೆಲ್ಲಿಯಲ್ಲಿ ಇದೊಂದೇ ಪ್ಲೇಸ್ ಅನ್ಸುತ್ತೆ ಒಳಗಡೆ ಪ್ರಶಾಂತವಾಗಿರೋದು. ಎಲ್ಲ ಕಡೆ ಜನ, ಎಲ್ಲ ಕಡೆ ಪೊಲ್ಯೂಷನ್. ನಾನಂತೂ ಮಾಸ್ಕೇ ಬಿಚ್ಚಿಲ್ಲ, ಸಿಕ್ಕಾಪಟ್ಟೆ ಪೊಲ್ಯೂಷನ್. ಡಸ್ಟು ಯಪ್ಪ ಇರೋಕ್ಕೆ ಆಗಲ್ಲ, ನಮ್ಮ ಬೆಂಗಳೂರೇ ಚಂದ ಅನ್ನಿಸ್ಬಿಟ್ಟು. ಈ ಒಂದು ಲೋಟಸ್ ಟೆಂಪಲ್ನ 1986 ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಲೋಟಸ್ ಟೆಂಪಲ್ ಹೆಸರಿಗೆ ತಕ್ಕಂತೆ ಇದು ಒಂದು ಲೋಟಸ್ ಶೇಪಲ್ಲೇ ಬಿಲ್ಡ್ ಮಾಡಿದ್ದಾರೆ. ಇದು ಸಿಂಬಲೈಸಸ್ ಯೂನಿಟಿ, ಪೀಸ್ ಹಾಗೂ ಸ್ಪಿರಿಚುಯಾಲಿಟಿ. ನೀವೇನಾದರೂ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡಬೇಕು, ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು, ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಒಳಗಡೆ ಹೋಗಬೇಕು ಅಂದರೆ ಚಪ್ಪಲಿ ಬಿಚ್ಚಿ ಹೋಗಬೇಕು ಆ್ಯಂಡ್ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡಿ ಒಂದು ಪೀಸ್ ಆಫ್ ಮೈಂಡ್ ತಗೊಂಡು ಆಚೆ ಬರ್ಬೋದು. ಸೊ ಇದಿಷ್ಟು ಈ ಒಂದು ಟೆಂಪಲ್ ಆಗಿದೆ. ನಾವೀಗ ಹೋಗ್ತಾ ಇರೋದು ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದು ಚಾಂದಿನಿ ಚೌಕಲ್ಲಿರೋದು. ಇಲ್ಲಿ ಇದು ಫೇಮಸ್ ಕೋಲ್ಡ್ ಕಾಫಿ ಸಿಗುತ್ತೆ, ದೀಪ್ ಹೌಲ್ಸ್ ಅಂತ. ಇಲ್ಲೇ ಪಕ್ಕದಲ್ಲಿ ಮೋಮೋಸ್ ಹಾಗೂ ಚಾಟ್ಸ್ ಕೂಡ ಇತ್ತು, ಅದನ್ನು ಕೂಡ ಟ್ರೈ ಮಾಡಿದೆ. ಆ್ಯಂಡ್ ಕೋಲ್ಡ್ ಕಾಫಿ ಬಂದು ಬೇರೆ ಬೇರೆ ಫ್ಲೇವರ್ಸಲ್ಲಿರುತ್ತೆ. ಈಗ ವೆನಿಲಾ, ಹೆಸಲ್ನಟ್. ಯಾರಾದರೂ ಕಾಫಿ ಇಷ್ಟಪಡೋರು, ಅದು ಮೇನ್ಲಿ ಕೋಲ್ಡ್ ಕಾಫಿ ಇಷ್ಟಪಡೋರು ಇದನ್ನು ಟ್ರೈ ಮಾಡ್ಬೋದು. ನನಗಂತೂ ಕಾಫಿ ಇಷ್ಟ ಆಗಲಿಲ್ಲ. ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಟ್ರೈ ಮಾಡ್ಬೋದು. ಬಟ್ ಚಾಟ್ಸ್ ತುಂಬ ಚೆನ್ನಾಗಿತ್ತು. ನನಗೆ ಮೋಮೋಸ್ ಮತ್ತು ಚಾಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಜೈನ್ ಚಾವಲ್ ವಾಲೆ ಅನ್ನೋ ಒಂದು ಪ್ಲೇಸ್ಗೆ. ಸೊ ಇಲ್ಲಿ ಬೇರೆ ಬೇರೆ ಥರ ಚಾವಲ್ಸ್ ಸಿಗುತ್ತೆ. ಚಾವಲ್ ಅಂದರೆ ರೈಸ್ ಅಷ್ಟೇ. ಸೊ ಅದಕ್ಕೆ ಬೇರೆ ಬೇರೆ ಥರ ಕರೀಸ್ ಕೊಡ್ತಾರೆ. ಪನ್ನೀರು, ಆಮೇಲೆ ರಾಜ್ಮಾ ಚಾವಲ್, ಈ ಥರ ನಮಗೆ ಬೇರೆ ಬೇರೆ ಥರ ಡಿಫ್ರೆಂಟ್ ಚಾವಲ್ಸ್ ಸಿಗುತ್ತೆ. ಅದನ್ನು ಟೇಸ್ಟ್ ಮಾಡ್ಬೋದು. ನಾವೀಗ ಹೋಗ್ತಾ ಇರೋದು ಕುತುಬ್ ಮಿನಾರ್, ದ ಫೇಮಸ್ ಪಿಲ್ಲರ್ ಆಫ್ ಇಂಡಿಯಾ ನೋಡೋದಕ್ಕೆ. ಸೊ ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು 7 AM ಇಂದ 5 PM ವರೆಗೂ. ಆದರೆ ನಮಗೆ ಲೈಟ್ ಶೋ ಕೂಡ ಇರುತ್ತೆ. ನೈಟ್ 8 PM ಇಂದ 9 PM ವರೆಗೂ 1 ಅವರು. ಸೊ ನಾವು ಲೈಟ್ ಶೋಗೆ ಹೋದ್ವಿ. ಇದ್ರ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 40 rupees ಪರ್ ಹೆಡ್. ನಾವು ಹೋಗಿದ್ದು ನೈಟ್ ಲೈಟ್ ಶೋಗೆ. ಅದು 8 PM ಇಂದ 9 PM ವರೆಗೂ ಇರುತ್ತೆ, 1 ಅವರು. ಸೊ 1 hour ಈ ಒಂದು ಪಿಲ್ಲರ್ ಮೇಲೆ ಲೇಸರ್ ಶೋ ಬಿಟ್ಟು ಇಂಡಿಯಾ ಹಿಸ್ಟ್ರಿ ಹಾಗೂ ಈ ಕುತುಬ್ ಮಿನಾರ್, ಡೆಲ್ಲಿ ಬಗ್ಗೆ ಎಲ್ಲ ಒಂದು ಸ್ಟೋರಿ ತೋರಿಸ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕ್ರೌಡ್ ಕೂಡ ಅಷ್ಟಿರೋದಿಲ್ಲ, ತುಂಬ ಕಮ್ಮಿ ಜನ ಬರ್ತಾರೆ ನೋಡೋದಕ್ಕೆ. ಎಲ್ಲ ಬೆಳಗ್ಗೆ ಹೊತ್ತು ಮಾತ್ರ ಬರ್ತಾರೆ. ಕುತುಬ್ ಮಿನಾರ್ನ ಬಿಲ್ಟ್ ಮಾಡಿದ್ದು ಕುತುಬ್ ಉದ್ದೀನ್ ಐಬಕ್ ಅನ್ನೋ ಒಬ್ಬ ಮೊಘಲ್ ರೂಲರ್. ಯಾವಾಗ ಮುಸ್ಲಿಮ್ಸ್ ಇಂಡಿಯಾಗೆ ಬಂದು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಅವರ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಯಿತು, ಆಗ ಅವರ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು ಪಿಲ್ಲರ್ನ ಬಿಲ್ಡ್ ಮಾಡ್ತಾರಂತೆ. ಅದರ ಜೊತೆಗೆ ಅವರು ಎಸ್ಟಾಬ್ಲಿಷ್ ಮಾಡಿದ್ರು ಡೆಲ್ಲಿ ಸುಲ್ತಾನೇಟ್ ಅಂತ ಒಂದು ಕಿಂಗ್ಡಮ್ನ. ಈ ಒಂದು ಪಿಲ್ಲರ್ ಬಂದು ಇಸ್ಲಾಮಿಕ್ ಡಾಮಿನೆನ್ಸ್ ಮತ್ತು ಅದ್ರ ಕಲ್ಚರ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಕುತುಬ್ ಮಿನಾರ್ನ ಹೈಟ್ ಬಂದು 73 meters, ಅಂದರೆ ಒಂದು 240 feet ಇದೆಯಂತೆ. ಇದನ್ನು ಬಿಲ್ಡ್ ಮಾಡೋದಕ್ಕೆ ರೆಡ್ ಸ್ಟ್ಯಾಂಡ್ ಸ್ಟೋನ್ ಮತ್ತು ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅರಬಿಕ್ ಇನ್ಸ್ಕ್ರಿಪ್ಷನ್ಸ್ನೆಲ್ಲ ಇಲ್ಲಿ ಯೂಸ್ ಮಾಡಿದ್ದಾರೆ ಒಂದು ಸ್ಕಲ್ಪ್ಚರ್ ಮಾಡೋದಕ್ಕೆ, ಕಾರ್ವಿಂಗ್ ಮಾಡೋದಕ್ಕೆ.
ಇಲ್ಲಿಗೆ ಡೆಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.